ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, KS, ಗ್ರೂಪ್ ಸಿ, SD ಆಗಲಿ, FDA ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವು ಮಾಹಿತಿಯ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಪ್ರಮುಖ ಕ್ರಾಂತಿಗಳ ಮೇಲೆ ಒಂದು ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳ್ತಾನೆ ಭಾಳ ಸಲ. ಅದು ಆಹಾರ ಉತ್ಪಾದನೆ ಅಥವಾ ಕೃಷಿ. ಹಸಿರು ಕ್ರಾಂತಿ ಆಹಾರ ಉತ್ಪಾದನೆ ಅಥವಾ ಕೃಷಿ ನೆನಪಿರಲಿ. ನಂತರ ಶ್ವೇತಕ್ರಾಂತಿ ಕ್ಷೀರ ಉತ್ಪಾದನೆ ಅಂದರೆ ಹಾಲಿನ ಉತ್ಪಾದನೆಗೆ ಶ್ವೇತಕ್ರಾಂತಿ ಸಂಬಂಧಿಸಿದೆ. ಇದು ಕೂಡ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆ ಅಥವಾ ಕ್ಷೀರ ಉತ್ಪಾದನೆ ನೆನಪಿರಲಿ. ಅದೇ ರೀತಿ ಹಳದಿ ಕ್ರಾಂತಿ ಖಾದ್ಯ ತೈಲಗಳು ಅಂದರೆ ಎಣ್ಣೆ ಕಾಳುಗಳು, ಅದಕ್ಕೆಲ್ಲ ಸಂಬಂಧಿಸಿದ ಕ್ರಾಂತಿ ಯಾವುದು ಅಂತ ಕೇಳಿದರೆ ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳಾಗಲಿ, ಖಾದ್ಯ ತೈಲ ಇದಕ್ಕೆ ಸಂಬಂಧಿಸಿದೆ ನೆನಪಿರಲಿ. ಅದೇ ರೀತಿ ಬೂದು ಕ್ರಾಂತಿ ರಸಗೊಬ್ಬರಕ್ಕೆ ಸಂಬಂಧಿಸಿದೆ ನೆನಪಿರಲಿ. ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ ಬೂದು ಕ್ರಾಂತಿ ರಸಗೊಬ್ಬರ. ನಂತರ ನೀಲಿ ಕ್ರಾಂತಿ ಮತ್ಸ್ಯೋದಯ ಅಂದರೆ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ ನೆನಪಿರಲಿ. ಭಾಳ ಸಲ ಕ್ವಶನ್ ಕೇಳಿದ್ದಾನೆ, ಒಂದಿಸ್ಬರಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನೆನಪಿರಲಿ. ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಅದೇ ರೀತಿ ಸುವರ್ಣಕ್ರಾಂತಿ ತರಕಾರಿ, ಹಣ್ಣು, ಹೂ. ಇದನ್ನಾದರೂ ಆಪ್ಷನ್ಗೆ ಕೊಡ್ತಾನೆ. ಇಲ್ಲ ತೋಟಗಾರಿಕೆಗೆ ಸಂಬಂಧಿಸಿದೆ. ಸುವರ್ಣಕ್ರಾಂತಿ ತೋಟಗಾರಿಕೆ ಅಂತ ಆಪ್ಷನ್ಲಿ ಕೊಡಿದರೆ ಅದು ಕೂಡ ರೈಟ್ ಆಗುತ್ತೆ. ಸುವರ್ಣಕ್ರಾಂತಿ ತರಕಾರಿ, ಹಣ್ಣು, ಹೂ, ಇಲ್ಲಾಂದರೆ ತೋಟಗಾರಿಕೆ ನೆನಪಿರಲಿ. ನಂತರ ರಜತ್ ಕ್ರಾಂತಿ ಮೊಟ್ಟೆ ಉತ್ಪಾದನೆ. ರಜತ್ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ಮೊಟ್ಟೆ ಉತ್ಪಾದನೆ. ರಜತ್ ಕ್ರಾಂತಿ ಮೊಟ್ಟೆ ಉತ್ಪಾದನೆ. ಇದು ಕೂಡ ಭಾಳ ಸಲ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ. ರಜತ್ ಕ್ರಾಂತಿ ಮೊಟ್ಟೆ ಉತ್ಪಾದನೆ. ನಂತರ ದುಂಡು ಕ್ರಾಂತಿ. ಇದನ್ನಂತೂ ಭಾಳ ಸಲ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ. ದುಂಡು ಕ್ರಾಂತಿ ಅಂದರೆ ಆಲೂಗುಡ್ಡೆ ನೆನಪಿರಲಿ. ದುಂಡು ಕ್ರಾಂತಿ ಆಲೂಗುಡ್ಡೆ. ನಂತರ ರಜತ್ ಅಥವಾ ನಾರು ಕ್ರಾಂತಿ ಹತ್ತಿಗೆ ಸಂಬಂಧಿಸಿದೆ. ಹತ್ತಿಗೆ ಸಂಬಂಧಿಸಿದ ಕ್ರಾಂತಿ ಯಾವುದು ಅಂತ ಕ್ವಶನ್ ಕೇಳಿದರೆ ರಜತ್ ಅಥವಾ ನಾರು ಕ್ರಾಂತಿ ನೆನಪಿರಲಿ. ನಂತರ ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬು. ಯಾವುದನ್ನು ನಾವು ಗೋಲ್ಡನ್ ಫೈಬರ್ ಅಂತ ಕರಿತೀವಿ ಅಂತ ಕೇಳಿದರೆ ಅದು ಸೆಣಬು. ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿಗೆ ನಾವು ಗೋಲ್ಡನ್ ಫೈಬರ್ ಅಂತ ಕರಿತೀವಿ ನೆನಪಿರಲಿ. ಅದೇ ರೀತಿ ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಇಂಧನ ಮತ್ತು ಚರ್ಮ. ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಇಂಧನ, ಚರ್ಮ ಎರಡಕ್ಕೂ ಸಂಬಂಧಪಡುತ್ತೆ. ಆದ್ದರಿಂದ ಕಂದು ಕ್ರಾಂತಿ ಕೂಡ ನೆನಪಿರಲಿ. ನಂತರ ಪಿಂಕ್ ಕ್ರಾಂತಿ ಈರುಳ್ಳಿ, ಔಷಧಿ ಸಸ್ಯಗಳು, ಸಿಗಡಿ. ಪಿಂಕ್ ಕ್ರಾಂತಿ ಸಂಬಂಧಿಸಿರುವುದು ಈರುಳ್ಳಿ, ಔಷಧಿ ಸಸ್ಯಗಳು, ಸಿಗಡಿ. ಇಷ್ಟೆಲ್ಲ ಕ್ರಾಂತಿಗಳ ಬಗ್ಗೆ ನೀವು ಓದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಕ್ರಾಂತಿಗಳ ಬಗ್ಗೆ ಒಂದು ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ನೀವು ತಿಳಿದಿರಲೇಬೇಕು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತೀರಾ, ದಯವಿಟ್ಟು ಎಲ್ಲ ಕ್ಲಾಸ್ಗಳನ್ನು ನೋಡಿ. ಯಾಕಂದರೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.